ಹಲೋ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇರುವಂಥದ್ದು ಬಂದು ಯೂಟ್ಯೂಬ್ಗೆ ನಿಮ್ಮ ವಿಡಿಯೋನ ಹೇಗೆ ಅಪ್ಲೋಡ್ ಮಾಡುವುದು, ಅದು ಪಿ ಸಿಯಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಇದರಿಂದ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಯೂಟ್ಯೂಬ್ನ ಓಪನ್ ಮಾಡ್ಕೊಂಡ ತಕ್ಷಣ ವಿಡಿಯೋದು ಪ್ಲಸ್ ಐಕನ್ ಕಾಣುತ್ತೆ. ನಾನು ತೋರಿಸ್ತಾ ಇದ್ದೀನಿ, ಪ್ಲಸ್ ಐಕನ್ ಕಾಣುತ್ತೆ. ನಂತರ ವಿಡಿಯೋ ಅಪ್ಲೋಡ್ ಮಾಡಿ ಮತ್ತು ಎರಡು ಆಪ್ಷನ್ ಬರುತ್ತೆ, ವಿಡಿಯೋ ಅಪ್ಲೋಡ್ ಮಾಡಿ ಮತ್ತು ಲೈವ್ಗೆ ಹೋಗಿ ಅಂತ. 1000 ಸಬ್ಸ್ಕ್ರೈಬರ್ಸ್ ಆಗಿರೋರು ಲೈವ್ಗೆ ಕೂಡ ಹೋಗ್ಬೋದು. ಅದು ಹೇಗೆ ಅಂತ ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ಸದ್ಯಕ್ಕೆ ವಿಡಿಯೋನ ಅಪ್ಲೋಡ್ ಮಾಡುವುದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನಾನು ಈಗ ವಿಡಿಯೋನ ಅಪ್ಲೋಡ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಹೊಸ ಪೇಜ್ ಓಪನ್ ಆಗುತ್ತೆ. ಅದು ಯಾವುದಪ್ಪ ಅಂತಂದರೆ ಯೂಟ್ಯೂಬ್ ಸ್ಟುಡಿಯೋ ಅಂದ್ಬಿಟ್ಟು ಹೊಸ ಪೇಜ್ ಓಪನ್ ಆಗುತ್ತೆ. ಹೊಸ ಪೇಜ್ ಓಪನ್ ಆದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ. ಈ ರೀತಿ ಬಂದರೆ ಇದರಲ್ಲಿ ಫೈಲನ್ನು ಆಯ್ಕೆ ಮಾಡಿ ಅನ್ನುವುದು ಬರುತ್ತೆ ಮತ್ತು ವಿಡಿಯೋ ಫೈಲನ್ನು ಅಪ್ಲೋಡ್ ಮಾಡಲು ಎಳೆದು ಬಿಡಿ ಅಂತ ಬರುತ್ತೆ. ನೀವು ವಿಂಡೋಸ್ನ ಫಸ್ಟಲ್ಲಿ ಯಾವ್ದಾದ್ರು ಅಪ್ಲಿಕೇಶನ್ ಆ್ಯಡ್ ಮಾಡ್ಕೊತೀರಲ್ಲ, ಆ ಜಾಗದಲ್ಲಿ ಏನಾದರೂ ಇದ್ದರೆ ಅದನ್ನು ತಗೊಬಂದು ಇಲ್ಲೇ ಬಿಡ್ಬೋದು. ಇಲ್ಲ ಅಂತಂದರೆ ಫೈಲನ್ನು ಆಯ್ಕೆ ಮಾಡಿ. ನಾನು ಸದ್ಯಕ್ಕೆ ಫೈಲನ್ನು ಆಯ್ಕೆ ಮಾಡಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಮತ್ತು ನಂತರ ನೀವು ಒಂದು ವಿಡಿಯೋನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅದು ಫೈಲ್ಗೆ ಹೋಗಿರುತ್ತೆ. ನೀವು ಎಲ್ಲಿದೆ ಅಂತ ನೋಡಿಕೊಂಡು ಆ ಫೈಲನ್ನು ಆಯ್ಕೆ ಮಾಡ್ಕೊಳ್ಳಿ. ನಾನೀಗ ಸದ್ಯಕ್ಕೊಂದು ಫೈಲನ್ನು ಆಯ್ಕೆ ಮಾಡ್ಕೋತಾ ಇದ್ದೀನಿ. ಒಂದು ಫೈಲನ್ನು ಆಯ್ಕೆ ಮಾಡ್ಕೊಂಡ್ರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಪೇಜ್ ಓಪನ್ ಆದಾಗ ಇಲ್ಲಿ ಅಲ್ಲಿ ಟೈಟಲ್ ಕೊಟ್ಟಿರುವಂತಹ ಟೈಟಲ್ಲೇ ಇಲ್ಲಿರುತ್ತೆ. ದಯವಿಟ್ಟು ಏನಾದರೂ ತಪ್ಪಾಗಿದ್ದರೆ ಸರಿ ಮಾಡ್ಕೊಳ್ಳಿ. ಮಾಮೂಲಿ ಸರಿ ಮಾಡ್ಕೊಂಡ್ಬಿಟ್ಟು ಇದನ್ನು ಗಳಿಗಳನ್ನು ಕೊಡೋಕ್ಕಾಗಲ್ಲ ಅನ್ನೋರು ಇದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿದ ನಂತರ ಕೆಳಗಡೆ ಬಂದು ವಿವರಣೆ ಅನ್ನೋದರಲ್ಲಿ ಪೇಸ್ಟ್ ಮಾಡಿ. ನಂತರ ಇನ್ನೂ ಕೆಳಗಡೆ ಬಂದು ತನ್ಮೇಲ್ನ ಹಾಕೊಳ್ಳಿ. ಒಂದು ತನ್ಮೇಲ್ನ ಹಾಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ಆಟೋಮೆಟಿಕ್ಲಿ ಅದು 3 ತನ್ಮೇಲ್ ಕೊಟ್ಟಿರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನಾನು ಕಸ್ಟಮ್ ತನ್ಮೇಲ್ನ ಆಯ್ಕೆ ಮಾಡ್ಕೋತೀನಿ ಅಂದರೆ ಕಸ್ಟಮ್ ತನ್ಮೇಲ್ನ ಆಯ್ಕೆ ಮಾಡ್ಕೋಬೋದು. ನಂತರ ತನ್ಮೇಲ್ನ ಆಯ್ಕೆ ಮಾಡಿದ ನಂತರ ಓಪನ್ನ ಮೇಲೆ ಕ್ಲಿಕ್ ಮಾಡಿ. ಓಪನ್ನ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ತನ್ಮೇಲೆ ಆಯ್ಕೆ ಆಗುತ್ತೆ. ವಿಡಿಯೋದ ಲಿಂಕು, ಫೈಲ್ನ ನೇಮು ಎಲ್ಲ ಬರುತ್ತೆ. ನಂತರ ನೀವೇನಾದರೂ ಪ್ಲೇ ಪಟ್ಟಿಗಳು ಅಂತಿರುತ್ತಲ್ಲ, ಅದನ್ನು ಸೇರಿಸ್ಕೋಬೋದು ಅಂತಂದರೆ ಸೇರಿಸ್ಕೋಬೋದು. ಇಲ್ಲ ಅಂತಂದರೆ ಇಲ್ಲ. ಹೌದು ಇದನ್ನು ಮಕ್ಕಳಿಗಾಗಿ ರಚಿಸಲಾಗಿದೆ ಮತ್ತು ಇಲ್ಲ ಇದನ್ನು ಮಕ್ಕಳಿಗಾಗಿ ರಚಿಸಲಾಗಿಲ್ಲ, 2 ಆಪ್ಷನ್ ಬರುತ್ತೆ. ಇದನ್ನು ದಯವಿಟ್ಟು ಕೊಡಲೇಬೇಕಾಗುತ್ತೆ. 2 ಕೊಡೋಕ್ಕಾಗಲ್ಲ, ಯಾವ್ದಾದ್ರು ಒಂದು ಕೊಡಬೇಕಾಗುತ್ತೆ. ಇಲ್ಲ ಇದನ್ನು ಮಕ್ಕಳಿಗಾಗಿ ರಚಿಸಿಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಯಾಕೆಂತಂದರೆ ಕಿಡ್ಸ್ ಅಥವಾ ಯಾವ್ದಾದ್ರು ಕಾರ್ಟೂನ್ಗಳನ್ನು ಇದರಲ್ಲಿ ಅಪ್ಲೋಡ್ ಮಾಡುವಂಥದ್ದು. ಇದರಲ್ಲಿ ಇಲ್ಲ ಇದನ್ನು ಮಕ್ಕಳಿಗಾಗಿ ರಚಿಸಿಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಕೆಳಗೆ ಒಂದು ಸ್ವಲ್ಪ ಸ್ಪಾಜ್ ಮಾಡಿದರೆ ಇನ್ನಷ್ಟು ಆಯ್ಕೆಗಳು ಅಂತ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ಟ್ಯಾಗ್ಗಳು ಅಂತ ಬರುತ್ತೆ. ದಯವಿಟ್ಟು ಈ ಟ್ಯಾಗ್ ಮಾತ್ರ ಮರಿಲೇಬೇಡಿ. ಈ ಟ್ಯಾಗ್ ಹಾಕಲಿಲ್ಲ ಅಂತಂದರೆ ನೀವು ಸರ್ಚ್ ಮಾಡಿದ ವಿಡಿಯೋಸ್ ಸಿಗೋದೇ ಇಲ್ಲ. ನೀವು ನಿಮ್ಮ ಚಾನಲ್ನ ಹ್ಯಾಶ್ ಟ್ಯಾಗ್ ಹಾಕಬೇಕಾಗುತ್ತೆ. ಫಸ್ಟು ಹ್ಯಾಶ್ ಹಾಕ್ಬಿಟ್ಟು ಹ್ಯಾಶ್ ಹಾಕೊಳ್ಳಿ. ಮೊದಲಿಗೆ ಹ್ಯಾಶ್ ಹಾಕಿದ ನಂತರ ನಿಮ್ಮ ಚಾನಲ್ನ ನೇಮ್ ಕೊಟ್ಕೊಳ್ಳಿ. ಚಾನಲ್ನ ನೇಮ್ ಕೊಟ್ಕೊಂಡ ತಕ್ಷಣ ಅದರ ಪಕ್ಕದಲ್ಲಿ ನೀವು ಈ ವಿಡಿಯೋದ ಲಿಂಕನ್ನು ಕಾಪಿ ಮಾಡಿರೋದನ್ನು ಪೇಸ್ಟ್ ಮಾಡಿಬಿಡಿ. ಇದನ್ನು ಪೇಸ್ಟ್ ಮಾಡಿ ನೇಮನ್ನು ಕೊಟ್ಟದನ್ನು ಎಂಟರ್ ಒತ್ತಬೇಕಾಗುತ್ತೆ. ನಾನು ಈಗ ಚಾನಲ್ ನೇಮಿನ ಹಾಕೋಕೆ ಹೋಗಲ್ಲ, ಯಾಕಂತಂದರೆ ವಿಡಿಯೋನ ಫಸ್ಟೇ ಅಪ್ಲೋಡ್ ಮಾಡಿದ್ದೀನಿ. ಆ ಕಾರಣಕ್ಕೋಸ್ಕರ ಈ ಚಾನಲ್ ನೇಮಿನ ಹಾಕೋಕೆ ಹೋಗಲ್ಲ, ಆ ಕಾರಣಕ್ಕೋಸ್ಕರ. ನಂತರ ಮುಂದೆ ಅನ್ನೋದರ ಬಗ್ಗೆ ಮೇಲೆ ಕ್ಲಿಕ್ ಮಾಡಿ. ಮುಂದೆ ಅನ್ನೋದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಮುಕ್ತಾಯದ ಪರದೆ ಮತ್ತು ಕಾರ್ಡ್ನ ಸೇರಿಸಿ ಅನ್ನೋದರ ಮೇಲೆ ಬರುತ್ತೆ. ಐ ಕಾರ್ಡ್ ಹಾಕ್ತೀವಲ್ಲ ಅದು ಬರುತ್ತೆ. ಇದು ವಿಡಿಯೋ ಫುಲ್ ಅಪ್ಲೋಡ್ ಆದ ಮೇಲೆ ಇದು ಬರುವಂಥದ್ದು. ಅಲ್ಲಿವರೆಗೆ ನೀವು ಮುಂದೆ ಅಂತ ಕೊಟ್ಬಿಟ್ಟು ಖಾಸಗಿ ಅಥವಾ ಪಟ್ಟಿ ಮಾಡಿರುವುದು ಅಂತ ಎಲ್ಲ ಸಾರ್ವಜನಿಕ ಅನ್ನೋದ್ರ ಮೇಲೆ ಕೊಟ್ಕೊಳ್ಳಿ. ಸಾರ್ವಜನಿಕ ಅಂತಂದರೆ ಎಲ್ಲರಿಗೂ ವೀಕ್ಷಿಸಬಹುದು. ಖಾಸಗಿ ಅಂತಂದರೆ ನೀವು ಮಾತ್ರ ವೀಕ್ಷಿಸಲು ಸಾಧ್ಯ. ನಂತರ ಸಮಯವನ್ನು ನಿಗದಿಪಡಿಸಬೇಕಾಗುತ್ತೆ. ಆ ಸಮಯನ ಹೇಗೆ ನಿಗದಿಪಡಿಸೋದು ಅಂತಂದರೆ ಇದರ ಮೇಲೆ ಕ್ಲಿಕ್ ಮಾಡಿ. ಬೇಕು ಅಂದರೆ ಪ್ರೀಮಿಯರ್ ಹೊಂದಿಸ್ತೀನಿ ಅಂದರೆ ಕ್ಲಿಕ್ ಮಾಡಿ, ಇಲ್ಲ ಅಂತಂದರೆ ಇಲ್ಲ. ನಾನು ಇದರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಸದ್ಯಕ್ಕೆ ಪ್ರಕಟಿಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಪ್ರಕಟಿಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗೋಚರತೆ ಅಂತ ಬರುತ್ತೆ. ಈ ವಿಡಿಯೋನ 100% ಅಪ್ಲೋಡ್ ಆಗ್ತಾ ಇದೆ, ಆದರೂ ಆಗೋಗ್ಲಿ, ಇನ್ನೇನು ಮಾಡೋಕ್ಕಾಗಲ್ಲ. 100% ಅಪ್ಲೋಡ್ ಆದ ನಂತರ 0 ಪ್ರಕ್ರಿಯೆಗೊಳಿಸಲಾಗುತ್ತಿದೆ ಎಷ್ಟು ಅಂತ ಬರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ.
ಕ್ಲಿಕ್ ಮಾಡಬೇಡಿ, ಇಲ್ಲಿ ಮುಚ್ಚಿ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿದರೆ ಈ ವಿಡಿಯೋ ಕ್ಲೋಸ್ ಆಗುತ್ತೆ. ಇಲ್ಲಿ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡಿರ್ತಾ ಇದ್ದೆ, ಅದನ್ನು ರದ್ದು ಮಾಡಿಬಿಡ್ತೀನಿ. ಯಾಕೆಂತಂದರೆ ಇದು ಹೋದ ಸರಿ ಅಪ್ಲೋಡ್ ಮಾಡಿರುವಂಥದ್ದನ್ನೇ ಇವಾಗಲೂ ಅಪ್ಲೋಡ್ ಮಾಡಿರುವಂಥದ್ದು. ಇದನ್ನು ರದ್ದು ಮಾಡಿಬಿಡ್ತೀನಿ, ಯಾಕೆ ಬೇಡ ಅದು. ನೀವೀಗ ವಿಡಿಯೋನ ಅಪ್ಲೋಡ್ ಮಾಡಲಾಗಿದೆ, ಇನ್ನೇನು 95% ಆಗಿದೆ. ಇನ್ನು 5% ಆದ ತಕ್ಷಣ ನೀವು ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ಐ ಕಾರ್ಡ್ ಹಾಕೋಬೇಕು. ಇಲ್ಲ ಐ ಕಾರ್ಡ್ ಹಾಕಿಲ್ಲ ಅಂತಂದರೆ ಐ ಕಾರ್ಡ್ ಹಾಕೊಳ್ಳಿ. ಐ ಕಾರ್ಡ್ ಹಾಕ್ಕೊಳ್ಬೇಕು ಅಂತಂದರೆ ಇಲ್ಲಿ ಆ ವಿಡಿಯೋದ ಮೇಲೆ ನಿಮ್ಮ ಬಾಣದ ಗುರುತಿರುತ್ತಲ್ಲ, ಆ ಬಾಣದ ಗುರುತನ್ನು ತಾಕೋ ಹೋಗಿ ವಿವರಗಳು ಅಂತಿರುತ್ತೆ, ಅದರ ಮೇಲೆ ಅದೇ ಪೆನ್ಸಿಲ್ ಅಥವಾ ಪೆನ್ ರೀತಿ ಇರುತ್ತಲ್ಲ, ಅದು ಪೆನ್ಸಿಲ್ ರೀತಿ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ಮುಕ್ತಾಯದ ಪರದೆ ಅಥವಾ ಕಾರ್ಡನ್ನು ಸೇರಿಸಿ ಅನ್ನೋದರ ಮೇಲೆ ಬರುತ್ತೆ. ನೀವು ಕಾರ್ಡನ್ನು ಹಾಕೋಬೋದು. ಕಾರ್ಡ್ ಹಾಕೊಳ್ಳಿ. ಕಾರ್ಡ್ ಹಾಕೊಂಡ ನಂತರ ನೀವು ಅದನ್ನು ಈ ರೀತಿ ಮಾಡ್ಕೊಳ್ಳಿ. ಕಾರ್ಡನ್ನ ಫುಲ್ ಹಾಕೊಂಬಿಡಿ. ಎಲ್ಲಿಂದ ಎಲ್ಲಿವರೆಗೂ ಬರಬೇಕು ಅನ್ನೋದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವಿಡಿಯೋ ಅಂತಿದೆ, ಪ್ಲೇ ಪಟ್ಟಿ ಅಂತಿದೆ, ಚಾನಲ್ ಅಂತಿದೆ, ಲಿಂಕ್ ಅಂತಿದೆ. ಒಂದು ಚಾನಲ್ ಹಾಕೊಳ್ಳಿ, ಒಂದು ಪ್ಲೇ ಪಟ್ಟಿ, ಯಾವ್ದು ಬೇಕೋ ಅದನ್ನು ಹಾಕೊಳ್ಳಿ. ನಂತರ ನೀವು ಅದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಬಂದುಬಿಡುತ್ತೆ. ಇದನ್ನು ನನಗೆ ಬೇಡ ಅಂತಂದರೆ ಬದಲಾವಣೆಯನ್ನು ತೆಗೆದುಹಾಕಿ. ಮತ್ತು ಈ ಕಡೆ ಹಾಕಬೇಕು ಅಂದರೆ ಅಷ್ಟೇ. ಇಲ್ಲಿ ಒಂದು ಪೆನ್ಸಿಲ್ ರೀತಿ ಇರುತ್ತೆ, ನಿಮಗೆ ತೋರಿಸ್ತಾ ಇದ್ದೀನಿ ಅಂದ್ಕೋತೀನಿ. ಪೆನ್ಸಿಲ್ ರೀತಿ ಇರುತ್ತೆ.